ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಒಂದೇ ಒಂದು ಲೈಕ್ ಒಂದ್ ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ಫಸ್ಟ್ ಅಪ್ಡೇಟ್, ಇಂಡಿಯಾ ವರ್ಸಸ್ ಶ್ರೀಲಂಕಾ ಈ ಒಂದು ಟೆಸ್ಟ್ ಸಿರೀಸ್ಗೆ ನಮ್ಮ ಟೀಮ್ ಇಂಡಿಯಾ ಅಫಿಷಿಯಲ್ ಆಗಿ ಸ್ಕ್ವಾಡ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಒಂದು ಸ್ಕ್ವಾಡ್ ನಲ್ಲಿ ಹೈಲೈಟ್ ಏನಪ್ಪಾ ಅಂದ್ರೆ, ವಾಷಿಂಗ್ಟನ್ ಸುಂದರ್ ಫಸ್ಟ್ ಟೆಸ್ಟ್ ಮ್ಯಾಚ್ ಇಂದ ಔಟ್ ಆಗಿದ್ದಾರೆ ಇಂಜುರಿ ಇಂದ. ನೆಕ್ಸ್ಟ್, ರಾಕ್ ಸ್ಟಾರ್ ರವೀಂದ್ರ ಜಡ್ಡು ಅವರು ಬ್ಯಾಕ್ ಆಗಿದ್ದಾರೆ. ಫೈನಲಿ ಸಬ್ಜೆಕ್ಟ್ ಟು ಫಿಟ್ನೆಸ್ ಇಶ್ಯೂ ಇದೆ ಜಸ್ಪ್ರೀತ್ ಬುಮ್ರಾಗೆ ಮತ್ತು ಸಾಯಿ ಸುದರ್ಶನ್ಗೆ. ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್, ಒಂದು ಡೊಮೆಸ್ಟಿಕ್ ಪ್ಲೇಯರು ಈ ಒಂದು ಸ್ಕ್ವಾಡ್ ನಲ್ಲಿ ಮೇಡ್ ಇನ್ ಕಾಲ್ ಅಪ್ ಆಗಿದೆ, ಅದೇ ಸರನ್ಶು ಜೈನ್ ಅಂತೇಳಿ. ಸೊ ಇವರು ವಾಷಿಂಗ್ಟನ್ ಸುಂದರ್ಗೆ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇವರು ಕೂಡ ಒಂದು ಆಫ್ ಸ್ಪಿನ್ನರ್. ಇವರ ಡೊಮೆಸ್ಟಿಕ್ ಫಸ್ಟ್ ಕ್ಲಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಬೇಕಾದ್ರೆ, ಬ್ಯಾಟಿಂಗ್ ಇಂದ ಬರೋಬ್ಬರಿ 2223 ರನ್ಸ್ ಅನ್ನು ಸ್ಕೋರ್ ಮಾಡಿದರೆ ವಿತ್ ಆನ್ ಆವರೇಜ್ 31.75 ಇಂದ ಬ್ಯಾಟಿಂಗ್ ಮಾಡಿದರೆ. ನೆಕ್ಸ್ಟ್ ನಾವು ಬಾಲಿಂಗ್ ಬಗ್ಗೆ ಹೇಳಬೇಕಾದ್ರೆ, ಬರೋಬ್ಬರಿ 188 ವಿಕೆಟ್ ನ ತೆಗೆದುಕೊಂಡಿದ್ದಾರೆ ವಿತ್ ಆನ್ ಆವರೇಜ್ 27.3 ಆವರೇಜ್ ಇಂದ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಫ್ಯಾಂಟಾಸ್ಟಿಕ್ ಎಡಿಷನ್ ಮತ್ತು ಫಿನಾಮಿನಲ್ ಫಸ್ಟ್ ಕ್ಲಾಸ್ ರೆಕಾರ್ಡ್ ಇದೆ, ಒಂದು ಗ್ರೇಟ್ ಎಡಿಷನ್ ನನ್ನ ಪ್ರಕಾರ. ಬಟ್ ನೋಡಮ್ಮ, ಸರನ್ಶು ಜೈನ್ ಅವರಿಗೆ ಚಾನ್ಸ್ ಸಿಕ್ಕರೆ ಆ ಒಂದು ಚಾನ್ಸ್ ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತೇಳಿ ಈ ಸ್ಕ್ವಾಡ್ ಬಗ್ಗೆ ಹೈಲೈಟ್. ಸೊ ನೀವೇನಂದ್ರೆ ಈ ಒಂದು ಸ್ಕ್ವಾಡ್ ಹೇಗಿದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ರಿಷಬ್ ಪಂತ್ ಅವರು ಈ ಒಂದು ಟೆಸ್ಟ್ ಸೀರೀಸ್ಗೆ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಫಾಸ್ಟ್ ಗಿಂತ ಈಗ ಒಂಥರ ಸ್ಲಿಮ್ ಆಗಿ ಕಾಣ್ತಾ ಇದ್ದಾರೆ ಅಂತೇಳಿ ರೇವ್ ಸ್ಪೋರ್ಟ್ಸ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸ್ವಲ್ಪ ಫ್ಯಾಟ್ ಇದ್ರು, ಈಗ ಹಂಗ ಹಿಂಗ ಮಾಡಿ ಕೇಸಿ ಫಿಟ್ ಇದ್ದಾರೆ, ಆ ಒಂದು ಸ್ಲಿಮ್ ಬಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಬಟ್ ನಮ್ಮ ಈ ಒಂದು ಸ್ಪೈಡರ್ ನೆಕ್ಸ್ಟ್ ಬರುವಂತಹ ಆ ಒಂದು ಶ್ರೀಲಂಕಾ ಟೆಸ್ಟ್ ಸೀರೀಸ್ ನಲ್ಲಿ ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ನಾವು ಒಂದು ಯುನೀಕ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಯಾರಪ್ಪ ಅಂದ್ರೆ ಜಸ್ಟಿನ್ ಗ್ರೇವಿಸ್ ಅವರು ಫಾರ್ ದಿ ಫಸ್ಟ್ ಟೈಮ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಈ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ ಪ್ಲೇಯರ್. 5 ಮಿಡಿನ್ ಓವರ್ಸ್ ನ ಹಾಕಿದ್ದಾರೆ. ಈ 5 ಮಿಡಿನ್ ಓವರ್ ಅಲ್ಲಿ ಬರೋಬ್ಬರಿ 5 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಫಸ್ಟ್ ಓವರ್ ಮೇಡಿನೋ ವಿಕೆಟ್, ಸೆಕೆಂಡ್ ಓವರ್ ಮೇಡಿನೋ ವಿಕೆಟ್, ಥರ್ಡ್ ಓವರ್ ಮೇಡಿನೋ ವಿಕೆಟ್, ಫೋರ್ತ್ ಓವರ್ ಮೇಡಿನೋ ವಿಕೆಟ್, ಫಿಫ್ತ್ ಓವರ್ ಮೇಡಿನೋ ಮತ್ತೆ ವಿಕೆಟ್. ಒಂಥರ ಯೂನಿಕ್ ರೆಕಾರ್ಡ್ ಇದು. ಜಸ್ಟಿನ್ ಗ್ರೇವಿಸ್ ಅವರಿಂದ ವೆಸ್ಟ್ ಇಂಡೀಸ್ ವರ್ಸಸ್ ಪಾಕಿಸ್ತಾನ ಈ ಒಂದು ಟೆಸ್ಟ್ ಮ್ಯಾಚ್ ನಡೀತಿದೆ. ಈ ಒಂದು ಮ್ಯಾಚ್ ಅಲ್ಲಿ ಈ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ಜಸ್ಟಿನ್ ಗ್ರೇವಿಸ್ ಅವರು. ಸೊ ನೀವೇನಂತಾರೆ ಈ ಒಂದು ರೆಕಾರ್ಡ್ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ಡಿಸಿ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ ಡಿಸಿ ಮ್ಯಾನೇಜ್ಮೆಂಟ್ ಮುಂಬೈ ಇಂಡಿಯನ್ಸ್ ಗೆ ಅಪ್ರೋಚ್ ಮಾಡಿದ್ದಾರೆ. ನಮ್ಗೆ ನೀವು ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡಿ, ನಮ್ಮ ಡಿಸಿ ಟೀಮ್ ಇಂದ ನಾವು ನಿಮಗೆ ಅಕ್ಷರ್ ಪಾಟೀಲ್ ಮತ್ತು ಪೃಥ್ವಿ ಶಾಗೆ ಕೊಡ್ತೀವಿ ಅಂತೇಳಿ ಬಿಗ್ ಟ್ರೇಡ್. ಬಟ್ ನನ್ನ ಪ್ರಕಾರ ಇದು ಹೆಂಗ ಟ್ರೇಡ್ ಆಗುತ್ತಪ್ಪ? ಓಕೆ, ಅಕ್ಷರ್ ಪಾಟೀಲ್ ನೀವು ಟ್ರೇಡ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಅಗ್ರಿ ಮಾಡಬಹುದು. ಯಾಕಂದ್ರೆ ಅಕ್ಷರ್ ಪಾಟೀಲ್ ಕ್ವಾಲಿಟಿ ಪ್ಲೇಯರು, ಮುಂಬೈ ಇಂಡಿಯನ್ಸ್ಗೆ ಒಂದು ಆಲ್ರೌಂಡರ್ ನ ಅವಶ್ಯಕತೆ ಇದೆ. ಆದ್ರೆ ಪೃಥ್ವಿ ಶಾಗೆ ಹೆಂಗ ಒಪ್ಕೋತಾರೆ? ನೀವೇ ಲಾಸ್ಟ್ IPL 2026 ಅಲ್ಲಿ ಡಿಸಿ ಟೀಮ್ ಅಲ್ಲಿ ನೀವೇ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ. ಅಟ್ ಲೀಸ್ಟ್ ಚಾನ್ಸ್ ಕೊಟ್ಟಿದ್ರೆ, ಅವರು ಪ್ರೂವ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ನೋಡ್ತಾ ಇದ್ರು. ಈ ಟೈಮಲ್ಲಿ ಒಂದು ಚಾನ್ಸ್ ನೀವು ಕೊಟ್ಟಿಲ್ಲ. ಯಾವ ರೀಸನ್ ಮೇಲೆ ಪೃಥ್ವಿ ಶಾಗೆ ಮುಂಬೈ ಇಂಡಿಯನ್ಸ್ ಟ್ರೇಡ್ ಮಾಡ್ಕೊಳ್ತಾರೆ? ವಿಚ್ ಇಸ್ ಇಂಪಾಸಿಬಲ್. ಬಟ್ ಡಿಸಿ ಅವರ ಡಿಮ್ಯಾಂಡ್ ಅನ್ನು ಆ ಡಿಮ್ಯಾಂಡ್ ನ ಮುಂಬೈಗೆ ಹೇಳಿದರೆ. ಬಟ್ ಈ ಒಂದು ಟ್ರೇಡ್ ಆಗುತ್ತಾ ಅಥವಾ ಎಲ್ಲ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಆಸ್ ಪರ್ ನಾವು ಈ ಒಂದು ಟ್ರೇಡ್ ಆಗಂಗಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ನೀವೇನಂತಾರೆ ಈ ಒಂದು ಟ್ರೇಡ್ ಅಲ್ಲಿ ಲಾಜಿಕ್ ಇದೆಯಾ ಅಥವಾ ಇಲ್ಲ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಇಂದ ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬರ್ತಿದಾವೆ. ರುತುರಾಜ್ ಗಾಯಕ್ವಾಡ್ಗೆ ಆಲ್ ಸೆಟ್ ಕ್ಯಾಪ್ಟನ್ಸಿನ ಸ್ಯಾಕ್ ಮಾಡ್ತಾ ಇದ್ದಾರೆ. ಅವರಿಗೆ ಜಸ್ಟ್ ಆಸ್ ಎ ಪ್ಯೂರ್ ಬ್ಯಾಟರ್ ಆಗಿ ನೀವು ಆಡಪ್ಪ ಅಂತೇಳಿ ಮ್ಯಾನೇಜ್ಮೆಂಟ್ ರುತುರಾಜ್ ಗಾಯಕ್ವಾಡ್ಗೆ ಹೇಳಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ದಿಸ್ ಇಸ್ ನಾಟ್ ಅನ್ ಅಫಿಷಿಯಲ್ ಇನ್ಫಾರ್ಮೇಶನ್, ಬಟ್ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾವೆ ರುತುರಾಜ್ ಗಾಯಕ್ವಾಡ್ಗೆ ನೀವು ಆಸ್ ಎ ಪ್ಯೂರ್ ಬ್ಯಾಟರ್ ಆಗಿ ಆಡ್ರಪ್ಪ ಅಂತೇಳಿ. ಬಟ್ ಇದೇ ಒಂದು ರಿಪೋರ್ಟ್ ಟ್ರೂ ಆದ್ರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಹಾರ್ದಿಕ್ ಪಾಂಡ್ಯ ಅವರ CSK ಗೆ ಎಂಟ್ರಿ ಕೊಡೋದು ಕನ್ಫರ್ಮ್. ಸೊ ಹಂಗನೇ ಎಂಟ್ರಿ ಕೊಡಲ್ಲ ಹಾರ್ದಿಕ್ ಪಾಂಡ್ಯ, ಅವರು ಕ್ಯಾಪ್ಟನ್ಸಿ ಡಿಮ್ಯಾಂಡ್ ಮಾಡಿರ್ತಾರೆ. ಅಥವಾ ಮ್ಯಾನೇಜ್ಮೆಂಟ್ ಅಥವಾ MSD ಅವ್ರದ್ದು ಏನು ಒಪಿನಿಯನ್ ಇದೆ ಅದು ನಮಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಆಸ್ ಪರ್ ನಾವು ರುತುರಾಜ್ ಗಾಯಕ್ವಾಡ್ಗೆ ಕ್ಯಾಪ್ಟನ್ಸಿನ ಸ್ಯಾಕ್ ಮಾಡಿದ್ರೆ ಅವರ ಪ್ಲೇಸ್ ಒಂದು ಹೊಸ ಕ್ಯಾಪ್ಟನ್ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಇಫ್ ಸಪೋಸ್ ಇದೇ ಟ್ರೂ ಆದ್ರಪ್ಪ ಅಂದ್ರೆ
ಪ್ರತಿಯೊಬ್ಬ CSK ಫ್ಯಾನ್ಸ್ ಎಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇ ಕಾಮೆಂಟ್ಸ್ ಮಾಡಿ. ಚೆನ್ನೈ ಸೂಪರ್ ಕಿಂಗ್ಸ್ ಯಾರಿಗೆ ಕ್ಯಾಪ್ಟನ್ಸಿನ ಕೊಡಬೇಕು? ಸಾರಿ ಸಂಜು ಸ್ಯಾಮ್ಸನ್ ಅಥವಾ ಹಾರ್ದಿಕ್ ಪಾಂಡ್ಯನ ನೀವು ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಷನ್ ಮಾಡೋಣ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ನಾವು ತಿಂಕ್ ಮಾಡಿದ್ವಿ ಹಿಂದೂಸ್ತಾನ್ ಟೈಮ್ಸ್ ಈ ಒಂದು ಅಪ್ಡೇಟ್ ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯಗೆ ಟ್ರೇಡ್ ಮಾಡಬೇಕಾದ್ರೆ ಮುಂಬೈ ಇಂಡಿಯನ್ಸ್ ಅವರು ಕೇಳ್ತಾ ಇದ್ದಾರೆ ಶಿವಮ್ ದುಬೆ ಪ್ಲಸ್ ಡೆವಾಲ್ಡೋ ಬ್ರೇವಿಸ್ ಪ್ಲಸ್ 10 ಕೋಟಿ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದು. ಆ ಒಂದು ಇನ್ಫಾರ್ಮೇಶನ್ ನಾವು ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಬಟ್ ಆಸ್ ಪರ್ ನಾವು ಮತ್ತೊಂದು ಇನ್ಫಾರ್ಮೇಶನ್ ಬರ್ತಾ ಇದೆ. ಯಾರ ಕಡೆಯಿಂದಪ್ಪ ಅಂದ್ರೆ ಅರತೈ ಸ್ಕ್ವಾಡ್ IAS ವಿಜಯ್ ಕಾರ್ತಿಕೇಯನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಡೆಫಿನೆಟ್ ಆಗಿ CSKಗೆ ಬರ್ತಾ ಇದ್ದಾರೆ. ಆದ್ರೆ ಆಯುಷ್ ಮಾತ್ರೆ ಆಗಲಿ ಮತ್ತು ಡೆವಾಲ್ಡೋ ಬ್ರೇವಿಸ್ ಆಗಲಿ ಈ ಒಂದು ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ. ಕೇವಲ ಶಿವಮ್ ದುಬೆ ಪ್ಲಸ್ ಕ್ಯಾಶ್ ಟ್ರೇಡ್ ಆಗುತ್ತಾ ಇದೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ IAS ವಿಜಯ್ ಕಾರ್ತಿಕೇಯನ್. ಇಂಟ್ರೆಸ್ಟಿಂಗ್. ಏನಾದ್ರು ಈ ಒಂದು ಅಪ್ಡೇಟ್ ನಿಜ ಆದ್ರಪ್ಪ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇದಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ ಮತ್ತೊಂದು ಯಾವುದೂ ಇಲ್ಲ. ಡೆವಾಲ್ಡೋ ಬ್ರೇವಿಸ್ ಸ್ಟೇ ಆಗ್ತಾರೆ, ಆಯುಷ್ ಮಾತ್ರ ಸ್ಟೇ ಆಗ್ತಾರೆ ಚೆನ್ನೈಯಲ್ಲಿ. ಶಿವಮ್ ದುಬೆ ಮಾತ್ರ MIಗೆ ಟ್ರೇಡ್ ಆಗ್ತಿದ್ದಾರೆ ವಿತ್ ಕ್ಯಾಶ್ ಡೀಲ್ ಮುಖಾಂತರ. ಶಿವಮ್ ದುಬೆ ಪ್ಲಸ್ 10 ಕೋಟಿ ಕ್ಯಾಶ್ ಡೀಲ್ ಇಂದ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತೇಳಿ IAS ವಿಜಯ್ ಕಾರ್ತಿಕೇಯನ್ ಅದು ಅರಟೈ ಸ್ಕ್ವಾಡ್ ಈ ಒಂದು ಯೂಟ್ಯೂಬ್ ಮುಖಾಂತರ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡಮ್ಮ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾನು ಜಾಶ್ ಟಂಗ್ ಅವರ ಬಗ್ಗೆ ನಿನ್ನೆ ಇನ್ಫಾರ್ಮೇಶನ್ ಕೊಟ್ಟಿದೆ. ಲಕ್ನೋ ಸೂಪರ್ ಜೆಂಟ್ ಇವರಿಗೆ ಪಿಕ್ ಮಾಡೋಕೆ ಫ್ರಂಟ್ ರನ್ ಅಲ್ಲೇ ಇರ್ತಾರೆ. ನೆಕ್ಸ್ಟ್ IPL 2027 ಆ ಒಂದು ಮಿನಿ ಆಕ್ಷನ್ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ. ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ RCB ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಪಿಕ್ ಮಾಡೋಕೆ ನೋಡ್ತಾ ಇದ್ದಾರೆ ಅಂತ ಕೆಲವೊಂದು ರಿಪೋರ್ಟ್ಸ್ ಸಜೆಸ್ಟ್ ಮಾಡ್ತಿದ್ದೇವೆ. ಯಾಕಪ್ಪ ಅಂದ್ರೆ ಜಾಶ್ ಹೆಜಲ್ವುಡ್ ನೆಕ್ಸ್ಟ್ IPL 2027 ಅಲ್ಲಿ ಅವರು ಅವೈಲೇಬಲ್ ಇರೋದು ಬಹಳ ಕಷ್ಟ. ಯಾಕಂದ್ರೆ ವರ್ಲ್ಡ್ ಕಪ್ ಇದೆ. ಸೊ ಆ ಒಂದು ವರ್ಲ್ಡ್ ಕಪ್ ಪ್ರಿಪರೇಷನ್ಗೋಸ್ಕರ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಅವರಿಗೆ NOC ನ ಕೊಡೋದು ಬಹಳ ಕಷ್ಟ. ಜಸ್ಟ್ ಜಾಶ್ ಹೆಜಲ್ವುಡ್ ಅಷ್ಟೇ ಅಲ್ಲ, ಪ್ಯಾಟ್ ಕಮಿನ್ಸ್ ಅವರು ಕೂಡ ಅನ್ಅವೈಲೇಬಲ್ ಇದ್ದಾರೆ ನೆಕ್ಸ್ಟ್ IPL 2027 ಅಲ್ಲಿ. ಸೊ ಈ ಒಂದು ವ್ಯೂ ನ ಮೇಲೆ RCB ಮ್ಯಾನೇಜ್ಮೆಂಟ್ ಆಲ್ರೆಡಿ ಪ್ಲಾನ್ಸ್ ನ ಸ್ಟಾರ್ಟ್ ಮಾಡಿದರೆ. ಸದ್ಯ RCB ಮ್ಯಾನೇಜ್ಮೆಂಟ್ ಮೊಹಮ್ಮದ್ ಬೋಬಾಟ್, ಆಂಡಿ ಫ್ಲವರ್ ಮತ್ತು ದಿನೇಶ್ ಕಾರ್ತಿಕ್ ದ 100 ಲೀಗ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ. ಅಲ್ಲಿ ಎಲ್ಲಾ ಪ್ಲೇಯರ್ಸ್ ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಮೊಹಮ್ಮದ್ ಬೋಬಾಟ್ ಕೂಡ ಇಂಗ್ಲೆಂಡ್ ಇಂದ ಬಿಲಾಂಗ್ ಮಾಡ್ತಾರೆ, ಜಾಶ್ ಟಂಗ್ ಕೂಡ ಇಂಗ್ಲೆಂಡ್ ಇಂದ ಬಿಲಾಂಗ್ ಮಾಡ್ತಾರೆ. ಮೊಹಮ್ಮದ್ ಬೋಬಾಟ್ ಜಾಸ್ತಿ ಪ್ರಿಫರೆನ್ಸ್ ನ ಕೊಡ್ತಾರೆ ಇಂಗ್ಲಿಷ್ ಪ್ಲೇಯರ್ಸ್ಗೆ. ಆದ್ರೂ ಜಾಶ್ ಟಂಗ್ ಹತ್ರ ಸೂಪರ್ಬ್ ಆಗಿರುವಂತಹ ವೇರಿಯೇಷನ್ಸ್ ಇದಾವೆ, ಪೇಸ್ ಇದಾವೆ. ಸೊ ಇವರಿಗೆ ಪಿಕ್ ಮಾಡಿದ್ರೆ ನನ್ನ ಪ್ರಕಾರ ಒಂದು ಗ್ರೇಟ್ ಎಡಿಷನ್ ಆಗೋದು ಗ್ಯಾರಂಟಿ. ನಮ್ಮ ಹತ್ರ ಹೆಜಲ್ವುಡ್ ನ ಬಿಟ್ರೆ ಅಂತ ಪರಿ ಕ್ವಾಲಿಟಿ ಪೇಸರ್ ನಮ್ಮ ಹತ್ರ ಇಲ್ಲ. ಎಸ್ಪೆಷಲಿ ಫಾರಿನ್ ಪ್ಲೇಯರ್ಸ್ ಡಫ್ ಇದ್ದಾರೆ, ನಾಟ್ ಅಪ್ ಟು ದಿ ಮಾರ್ಕು ಮತ್ತು ನುವಾನ್ ತುಸರ್ ಇದ್ದಾರೆ. ಅವರು ಕೂಡ ಲಾಸ್ಟ್ ವರ್ಷ ಅವರು ಲಾಸ್ಟ್ IPL ಆಡಿಲ್ಲ. ಸೊ ಈ ಟೈಮಲ್ಲಿ ಜಾಶ್ ಟಂಗ್ ಅವರಿಗೆ ಪಿಕ್ ಮಾಡಿದ್ರೆ ನನ್ನ ಪ್ರಕಾರ ಒಂದು ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ನೀವೇನಿದ್ರ ಜಾಶ್ ಟಂಗ್ ಅವರಿಗೆ RCB ಮ್ಯಾನೇಜ್ಮೆಂಟ್ ಪಿಕ್ ಮಾಡ್ಬೇಕಾ ಅಥವಾ ಬೇಡ ಕಮೆಂಟ್ಸ್ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ಬೇಗ ನಿಮ್ಮ ಡೌಟ್ಸ್ ಕಮೆಂಟ್ಸ್ ಮಾಡ್ಬಿಡ್ರಿ. ನಿಮ್ಮೆಲ್ಲ ಕಾಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.